ಟ್ರೀಟ್ಮೆಂಟ್ ಏನಪ್ಪಾ ಅಂದ್ರೆ ಹೆಪಟೈಟಿಸ್ ಎ ಮತ್ತು ಇ 90% ಆಫ್ ದ ಟೈಮ್ ವಿತೌಟ್ ಎನಿ ಟ್ರೀಟ್ಮೆಂಟ್ ಅಂದ್ರೆ ಬರೀ ಸಪೋರ್ಟಿವ್ ಕೇರ್ ಇಂದಾನೆ ಸೆಟಲ್ ಆಗುತ್ತೆ. ಓನ್ಲಿ 10% ಆಫ್ ದ ಟೈಮ್ ಅದೇನಾದ್ರು ಜಾಂಡಿಸ್ ಪ್ರಮಾಣ ಜಾಸ್ತಿ ಆದ್ರೆ ಅಥವಾ ಕೆಲವೊಂದು ಏನಾದರೂ ಇಮ್ಯುನೋಸಪ್ರೆಸ್ ಕಂಡೀಷನ್ಸ್ ಇತ್ತು ಅಂತಂದ್ರೆ ಚಿಕ್ಕ ಮಕ್ಕಳಲ್ಲಿ ಇರ್ಬೋದು, ಪ್ರೆಗ್ನೆಂಟ್ ವುಮನ್ ಅಲ್ಲಿ ಇರ್ಬೋದು, ಅಥವಾ ಕೆಲವೊಂದು ಏನಾದರೂ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಇರ್ಬೋದು, ಆ ಥರ ಪೇಷಂಟ್ಸ್ ಅಲ್ಲಿ ಸೀರಿಯಸ್ ಕಂಡೀಷನ್ಸ್ ಆಗಿರೋ ಚಾನ್ಸಸ್ ಇರ್ತವೆ. ಅದರ್ವೈಸ್ ಇದಕ್ಕೆ ಸ್ಪೆಸಿಫಿಕ್ ಆಗಿ ಏನು ಮೆಡಿಸಿನ್ಸ್ ಆಗಲಿ ಸ್ಪೆಸಿಫಿಕ್ ಆಗಿ ಏನು ಟ್ರೀಟ್ಮೆಂಟ್ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ ಸಪೋರ್ಟಿವ್ ಟ್ರೀಟ್ಮೆಂಟ್ ಇಂದಾನೆ ಸೆಟಲ್ ಆಗುತ್ತೆ. ಹೆಪಟೈಟಿಸ್ ಬಿ, ಸಿ ಮತ್ತು ಡಿ ಈ ಇನ್ಫೆಕ್ಷನ್ ಕ್ರಾನಿಕ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತವೆ. ಅಂದ್ರೆ ಈ ವೈರಸ್ ಏನಾದರೂ ದೇಹದಲ್ಲಿ 3 ತಿಂಗಳಿಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಅದು ಮುಂದೆ ಲಿವರ್ಗೆ ಹಾನಿಕಾರಕ ಆಗೋ ಚಾನ್ಸಸ್ ಇರ್ತವೆ. ಸೊ ಲಿವರ್ ಸಿರೋಸಿಸ್ ಆಗ್ಬೋದು, ಲಿವರ್ ಕ್ಯಾನ್ಸರ್ ಆಗ್ಬೋದು, ಅಥವಾ ಲಿವರ್ ಫೇಲ್ ಆಗ್ಬೋದು. ಸೊ ಬಿ, ಸಿ ಮತ್ತು ಡಿ ಇನ್ಫೆಕ್ಷನ್ ಏನಾದರೂ ಇತ್ತು ಅಂದ್ರೆ ಪರ್ಟಿಕ್ಯುಲರ್ ಮೆಡಿಸಿನ್ಸ್ ಅಂತ ಇರ್ತವೆ, ಸ್ಟ್ಯಾಂಡರ್ಡ್ ಡೋಸ್ ಅಂಡ್ ಡ್ಯೂರೇಷನ್ ಈ ಮುಖಾಂತರ ಕೊಟ್ಟರೆ ನಾವು ಇದನ್ನ ಕಂಪ್ಲೀಟ್ಲಿ ಹೋಗ್ಲಾಡಿಸಬಹುದು, ಅಥವಾ ಈ ಪೇಷಂಟ್ಸ್ಗೆ ಲಿವರ್ ಫೇಲ್ಯೂರ್ ಅಥವಾ ಲಿವರ್ ಕ್ಯಾನ್ಸರ್ ಆಗದಿರೋಂಗೆ ನಾವು ತಡೆಗಟ್ಟಬಹುದು.